ಅವುಗಳ ರಕ್ಷಣೆ ಆಗಬೇಕಾದ್ರೆ 3 ಮಂತ್ರಗಳನ್ನ ಹೇಳ್ಕೊಟ್ಟಿದ್ರು ಅವರು. ಒಂದು ಶಿಕ್ಷಣ, ಎರಡನೇದು ಸಂಘಟನೆ, ಮೂರನೇದು ಹೋರಾಟ. ಯಾಕಂತಂದ್ರೆ ನಮ್ಮಲ್ಲಿ ಬಹಳ ಆಳವಾಗಿ ಬೇರು ಬಿಟ್ಟಿರ್ತಕ್ಕಂಥ ಜಾತಿ ವ್ಯವಸ್ಥೆ ಇದೆ. ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಕೂಡ ಮನುಷ್ಯರು, ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಜಾತಿಗೆ ಸೇರಿರಲಿ, ನಾವೆಲ್ಲ ಮೂಲತಃ ಮನುಷ್ಯರು. ಮನುಷ್ಯರು ಪರಸ್ಪರ ಪ್ರೀತಿಸಬೇಕೇ ಹೊರತು ಯಾವಾಗಲೂ ಕೂಡ ದ್ವೇಷಿಸಬಾರದು. ಯಾವಾಗಲೂ ದ್ವೇಷಿಸಬಾರದು, ಪರಸ್ಪರ ಪ್ರೀತಿಸಬೇಕು, ಒಬ್ರನ್ನೊಬ್ರು ಪ್ರೀತಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಪಟ್ಟಭದ್ರ ಹಿತಾಸಕ್ತರು ಸಮಾಜದಲ್ಲಿ ಈ ವಿಚಾರಕ್ಕೆ ಉಳಿ ಹಿಂಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ದ್ವೇಷ ಬರ್ತಕ್ಕಂಥ ರೀತಿಯಲ್ಲಿ, ಹುಟ್ಟಾಗ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ನಾವ್ಯಾರು ಕೂಡ ಕಿವಿ ಕೊಡಬಾರದು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದ್ರೆ ಜಾತಿ ವ್ಯವಸ್ಥೆ ಮುಂದುವರಿಬೇಕು, ಅಸಮಾನತೆ ಮುಂದುವರಿಬೇಕು. ಅದು ಮುಂದುವರೆದ್ರೇನೆ ಶತಶತಮಾನಗಳಿಂದ ನಾಯಕತ್ವ ಮತ್ತು ಸುಪ್ರಿಮೆಸಿ ಅವನ್ನ ಅನುಭವಿಸ್ಕೊ ಬಂದಿರತಕ್ಕಂಥವ್ರು, ಅವರ ಹಿಡಿತ ತಪ್ಪೋಗ್ತದೆ. ಅದಕ್ಕೋಸ್ಕರವಾಗಿ ಈ ಜಾತೀಯತೆ ಇರಲೇಬೇಕು, ಮೇಲು ಕೀಳು ಇರಲೇಬೇಕು, ಅಸಮಾನತೆ ಇರಲೇಬೇಕು, ಅನಕ್ಷರತೆ ಇರಲೇಬೇಕು. ಎಲ್ಲರೂ ಕೂಡ ಶ್ರೀಮಂತರಾಗಿ ಹೋದ್ರೆ ಯಾರನ್ನೂ ಕೂಡ ಗೌರವಿಸಲ್ಲ ಅಲ್ವಾ? ಎಲ್ಲರೂ ಕೂಡ ಸಮಾನತೆ ಬಂದ್ರೆ ಬೇರೆ ಯಾರಾದ್ರೂ ಗೌರವಿಸ್ತಾರ? ದೌರ್ಜನ್ಯಕ್ಕೆ ಒಳಗಾಗ್ತಾರ? ಇದು ತಪ್ಪೋಗ್ತದೆ ಅಂತೇಳಿ ಕೆಲವರು ಬದಲಾವಣೆ ಆಗಬಾರದು ಅಂತಕ್ಕಂಥ ಪ್ರಯತ್ನವನ್ನ ಮಾಡ್ತಲೇ ಇದ್ದಾರೆ ಸಮಾಜದಲ್ಲಿ. ನಾವು ಕೂಡ ಅವ್ರು ಹೇಳಿದ ಮಾತುಗಳನ್ನ ಕೇಳ್ಕೊಂಡು ತಲೆಯಲ್ಲಾಡಿಸ್ಕೊಂಡು ಇರ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಲ್ವಾ? ಈಗ ನೋಡಿ, ಮಂಗಳೂರು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಂಗಳೂರು, ಜೈಲ್ಗೆ ಹೋಗಿರೋರು ಯಾರು ಅಂತ ಯೋಚನೆ ಮಾಡಿ ನೀವು. ಯಾರ್ಯಾರು ಜೈಲ್ಗೆ ಹೋದ್ರು ಅಂತ. ಜೈಲ್ಗೆ ಹೋಗಿರೋರೆಲ್ಲ ಹಿಂದುಳಿದವರು, ಶೂದ್ರ ವರ್ಗದ ಜನರೇ ಹೊರತು ಮೇಲ್ವರ್ಗದ ಜನ ಜೈಲ್ಗೆ ಹೋಗಿಲ್ಲ. ಹಿಂದುಳಿದ ವರ್ಗದ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಸಮಾಜವನ್ನ ಒಡಿತಕ್ಕಂಥ, ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ, ಪ್ರಯತ್ನವನ್ನ ಮಾಡ್ತಾರೆ. ನಾವು ಅದಕ್ಕೆ ಮಾರೋಗ್ಬಿಡ್ತೀವಿ. ಧರ್ಮ, ಜಾತಿ, ದೇವರು, ಜಾತಿ ಇದು ಹೇಳ್ಬಿಟ್ರೆ ಸಾಕು, ಎಲ್ಲ ಮರ್ತ್ಬಿಡ್ತೀವಿ, ಎಲ್ಲರೂ ಮರ್ತ್ಬಿಡ್ತೀವಿ. ಜಾತಿ ಇದೆ, ಆದರೆ ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು. ಬುದ್ಧ, ಬಸವ, ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ ಅವರೆಲ್ಲರೂ ಕೂಡ ಸಮಾಜ ಆಗಬೇಕು ಅಂತ ಬಯಸಿದ್ರು. ಸಮಾಜ ಆಗಬೇಕು, ಯಾವುದೇ ತಾರತಮ್ಯ ಇರಬಾರದು, ಅಸಮಾನತೆ ಹೋಗ್ಬೇಕು, ಎಲ್ಲರೂ ಕೂಡ ಮನುಷ್ಯರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಇದನ್ನ ಬುದ್ಧರು ಹೇಳಿದ್ದ, ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳಿದ್ರು, ಅಂಬೇಡ್ಕರ್ ಸಂವಿಧಾನವನ್ನೇ ಕೊಟ್ಟರು, ಗಾಂಧೀಜಿಯವರು ಕೂಡ ಹೇಳಿದ್ರು. ಆದರೆ ಹೋಗ್ಲಿಲ್ಲ. ಜಾತಿ ಹೋಗಿದೆಯಾ? ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು 78 ವರ್ಷ ಆದ್ರೂ ಕೂಡ ಜಾತಿ ಹೋಗಿಲ್ಲ. ಯಾಕಂತಂದ್ರೆ ಬಹಳ ಆಳವಾಗಿ ಬೇರು ಬಿಟ್ಬಿಟ್ಟಿದೆ ನಮ್ಮ ಜಾತಿ ವ್ಯವಸ್ಥೆ. ನಮ್ಮ ಜಾತಿ ವ್ಯವಸ್ಥೆಗೆ
ಜಾತಿ ವ್ಯವಸ್ಥೆ ಇದೆಯಲ್ಲ, ನಮ್ದು ಭಾರತೀಯ ಜಾತಿ ವ್ಯವಸ್ಥೆ ಇದೆಯಲ್ಲ, ಅದಕ್ಕೆ ಚಲನೆ ಇಲ್ಲ. ಯಾವ ಸಾಮಾಜಿಕ ವ್ಯವಸ್ಥೆಯಲ್ಲಿ ಚಲನೆ ಇರಲ್ಲ ಅಲ್ಲಿ ಬದಲಾವಣೆ ಆಗಲ್ಲ. ಆರ್ಥಿಕವಾಗಿ ಬದಲಾವಣೆ ಆಗಲ್ಲ, ಸಾಮಾಜಿಕವಾಗಿ ಬದಲಾವಣೆ ಆಗಲ್ಲ, ರಾಜಕೀಯವಾಗಿ ಬದಲಾವಣೆ ಆಗಲ್ಲ. ಇದನ್ನ ನಾವು ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ನೋಡ್ತಾ ಇದ್ದೀವಿ, ಅದಕ್ಕಿಂತ ಹಿಂದೆನೂ ಕೂಡ ನೋಡ್ತಾ ಇದ್ದೀವಿ. ನಾನು ಅದಕ್ಕೆ ನನ್ನ ಅನುಭವದ ಒಂದು ಉದಾಹರಣೆಯನ್ನ ಹೇಳ್ತಾ ಇದ್ದೀನಿ. ನಾನು ಊರಿಗೆ ಹೋದಾಗ ದನ ಕರುಗಳಿಗೆ ನೀರು ಕುಡಿಸೋದು, ಎಮ್ಮೆಗಳಿಗೆ, ಕುರಿಗಳಿಗೆ, ಮೇಕೆಗಳಿಗೆ ನೀರು ಕುಡಿಸೋದು ಮಾಡ್ತಿದ್ದೆ. ಬಾವಿಯಿಂದ ನೀರು ಸೇರ್ಕ ಬಂದು ಕುಡಿಸಬೇಕಾಗಿತ್ತು. ಹಳ್ಳಿನಲ್ಲಿ ಈಗ ಬಾವಿಗಳಿಲ್ಲ ಬಿಡಿ, ಈಗೆಲ್ಲ ಬೋರ್ವೆಲ್ಗಳು ಬಂದ್ಬಿಟ್ಟಿದ್ದಾವೆ. ಕುಡಿಯೋ ನೀರಿನ ಎಂಥದ್ದು ಮಲ್ಟಿ ವಿಲೇಜ್ ಸ್ಕೀಮ್ ಬಂದ್ಬಿಟ್ಟಿದ್ದಾವೆ. ಈಗೆಲ್ಲ ಬಾವಿಗಳೆಲ್ಲ ಬತ್ತೋಗ್ಬಿಟ್ಟಿದ್ದಾವೆ. ನಮ್ಮ ಕಾಲದಲ್ಲಿ ಬಾವಿಗಳೇ, ನಾವು ಹುಡುಗರಾಗಿದ್ದಾಗ ಬಾವಿಗಳಿಂದಲೇ ನೀರು ಸೇದಬೇಕಾಗಿತ್ತು. ನಾನು ನೀರು ಸೇದಕ್ಕೆ ಹೋಗ್ತಿದ್ದೆ ಬಾವಿಗೆ. ನಮ್ಮ ಬಾವಿನಲ್ಲಿ ಈ ಶೆತ್ತೆ ಎಲ್ಲ, ನಿಮ್ಮ ಕಡೆ ಏನಂತೀರಿ ಶೆತ್ತೆಗೆ? ಕಸ ಗುಬ್ಬಚ್ಚಿಗಳೆಲ್ಲ ಗೂಡು ಕಟ್ಕೊಂಡಿರೋವು ಅಲ್ಲಿ. ಆ ಗುಬ್ಬಚ್ಚಿಗಳು ಗೂಡಿನ ಕಸ ಎಲ್ಲ ಸೇರ್ಕೊಂಡು ಆ ಕಸ ಎಲ್ಲ ನೀರನ್ನ ಮುಚ್ಕೊಬಿಡೋದು. ನಾನು ನೀರು ಸೇದಕ್ಕೆ ಹೋದಾಗ ಆ ಕಸ ಎಲ್ಲ ದೂರ ಹೋಗ್ಲಿ ಅಂತೇಳಿ ಮೇಲೆ ಕೆಳಗೆ ಮಾಡಿ ಆಮೇಲೆ ನೀರು ತಗೊಳ್ವೆ. ಆ ನೀರು ತಗೊಬಂದು ಮನೆಗೆ ಹೋಗ್ಬಿಟ್ಟು ಆ ಬಿಂದಿಗೆನಲ್ಲಿ ನೀರು ಹಾಕ್ಬಿಟ್ಟು ಬರೋದ್ರೊಳಗಡೆ ಪುನಃ ಮುಚ್ಕೊಬಿಡೋದು. ಮತ್ತೆ ಕೆಳಗೆ ಹಾಕ್ಬೇಕಾಗಿತ್ತು. ಬಹುಶಃ ಹೆಣ್ಮಕ್ಳಿಗೆಲ್ಲ, ಈಗಿನ ಹೆಣ್ಮಕ್ಳಿಗೆ ಏನು ಗೊತ್ತಿಲ್ಲ, ಇಂದಿನ ಹಳೆ ವಯಸ್ಸಾಗಿರ್ತಕ್ಕಂಥವ್ರಿಗೆ ನೀರು ಸೇದಿ ಗೊತ್ತಿರ್ತಕ್ಕಂಥವ್ರಿಗೆ ಗೊತ್ತಿದೆ. ನಮ್ಮ ಜಾತಿ ವ್ಯವಸ್ಥೆ ಹೆಂಗಪ್ಪ ಅಂತಂದ್ರೆ, ಸಮಾಜ ಸುಧಾರಕರು ಜಾತಿ ವ್ಯವಸ್ಥೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ರಲ್ಲ, ಅವ್ರು ಮಾಡುವಾಗ ಸ್ವಲ್ಪ ತಿಳಿಯಾದಾಗ ಕಾಣಿಸೋದು, ಆಮೇಲೆ ಮುಚ್ಕೊಬಿಡೋದು. ಈ ಜಾತಿ ವ್ಯವಸ್ಥೆ ಹಿಂಗೆ ಮುಚ್ಚಿಕೊಳ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಏನ್ರಿ ಹೆಚ್ಚಿಗೆ ಪಾಡಿಲ್ರೆ, ನೀವು ನೀರು ಸೇದಿದ್ದೀರಾ? ಗೊತ್ತಿಲ್ಲ ನಿಮ್ಗೆ. ನಾನು ನೀರು ಸೇದಿದ್ದೀನಿ. ನೀರು ಸೇದಿದ್ಯಾ ಕೋನ್ ರೆಡ್ಡಿ? ಇದು ಸತ್ಯ. ಬಟ್ ಆದರೂ ಕೂಡ ಈ ವ್ಯವಸ್ಥೆಗೆ ಒಂದು ಉದಾಹರಣೆ ಅಂತಕ್ಕಂಥ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಅದಕ್ಕೆ ಬಸವಣ್ಣ 850 ವರ್ಷಗಳ ಹಿಂದೆ ಬಸವಾದಿ ಶರಣರು ಹೇಳಿದ್ರು, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮಗನ ಮನೆ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ. ಆಯ್ತಾ? ಜಾತಿ ಹೋಗಿದ್ಯಾ? ಇದನ್ನ ಹೇಳೋದು. ಆಮೇಲೆ ನೀ ಯಾವ ಜಾತಿ ಅಂತ ಕೇಳೋದು. ಅದಕ್ಕೆ ಜಾತಿ ಹೋಗ್ಬೇಕಾದ್ರೆ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನ ತುಂಬಬೇಕು ಪ್ರತಿ ಜಾತಿಗಳಿಗೂ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.